ಸ್ಪೈಸಿಲಿ ಕುಕಿಂಗ್ ಚಾನಲ್ಗೆ ಸುಸ್ವಾಗತ. ಈ ದಿನ ಪೆಪ್ಪರ್ ರಸಂ ಅಥವಾ ಮೆಣಸಿನ ರಸ ಹೇಗೆ ಮಾಡೋದೆಂದು ನೋಡೋಣ. ಬೇಕಾಗುವ ಪದಾರ್ಥಗಳು: 1 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಳ್ಳಿ, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ರಸ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, 2 ಮಿಕ್ಸಿ ಮಾಡಿ ಇಟ್ಕೊಳ್ಳಿ, 1 ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, 2 ಟೊಮೆಟೊ, ಉಪ್ಪು, ಅರಿಶಿನ, ಇಂಗು ಮತ್ತು ಸಾಸಿವೆ. ಬಾಣಲೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ ಚಟ್ಪಟ ಅಂತ ಅಂದಮೇಲೆ ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಕೆಂಪಗಾಗೋವರೆಗೂ ಫ್ರೈ ಮಾಡಿ. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ ಅರಿಶಿನ, ಇಂಗು, ಜೀರಿಗೆ, ಮೆಣಸು ಪುಡಿ ಹಾಕ್ಬಿಟ್ಟು 2 ನಿಮಿಷ ಬಿಟ್ಟು ಟೊಮೆಟೊ ಹಾಕಿ. ಟೊಮೆಟೊ 4-5 ನಿಮಿಷ ಬೆಂದ್ಮೇಲೆ ಹುಣಸೆಹಣ್ಣು ರಸ ಹಾಕಿ ಅದು ಚೆನ್ನಾಗಿ 3-4 ನಿಮಿಷ ಕುದೀಲಿ. ಅದಾದ್ಮೇಲೆ 4-5 ಗ್ಲಾಸ್ ನೀರು ಮತ್ತೆ ಉಪ್ಪು ಹಾಕಿ. ರಸ 5 ನಿಮಿಷ ಕುದಿಲಿ. ಅದಾದ್ಮೇಲೆ ಕೊತ್ತಂಬರಿ ಹಾಕಿ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ನೋಡೋಣ ಹೇಗಾಗಿದೆ ರಸ. ಒಳ್ಳೆ ಖಾರವಾದ ಮೆಣಸಿನ ರಸ ರೆಡಿ ಆಗಿದೆ. ನೀವು ಒಂದ್ಸರ್ತಿ ಮನೇಲಿ ಮಾಡಿ ನೋಡಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.